ನಿಮ್ಗೆ SUV ಕಾರ್ಗಳು ಬೇಕಾ, ಇಕೋ ಸ್ಪೋರ್ಟ್ಸ್ ಬೇಕಾ, ಸೆಲ್ಟೋಸ್, ಎರ್ಟಿಗಾ, ಕಿಯಾ ಸೋನೆಟು ಕೂಡ ಅಣ್ಣ, ಬ್ರೆಜಾ ಅಣ್ಣ, ಇನ್ನೊಂದು ಕಲರ್ ಅಲ್ಲಿ ಸೆಲ್ಟೋಸ್ ಅಣ್ಣ, ಡಸ್ಟರ್ ಒಂದು 10 ಗಾಡಿ ಇದಾವಣ್ಣ, MG ಹೆಕ್ಟರ್ ಇಲ್ಲೇ ಇದಾವೆ, ಅಲ್ಲೊಂದು 4 ಇದಾವೆ, ಎಲ್ಲಾ ತರ ಕಲರ್ ಅಲ್ಲಿ ಇದಾವೆ. ಸಿಂಗಲ್ ಓನರ್ SX ಪ್ಲಸ್ ಟರ್ಬೋ DCT ಇದು 23 ಮಾಡಲು ಬರೀ 6000 ಓಡಿದೆ. 14.5 ಲಕ್ಷ ಇರೋದು ನಾನು 12.5 ಲಕ್ಷ ಕೊಡ್ತೀನಿ ನೋಡಿ. ಇನ್ನು ಮ್ಯಾಗ್ವಿಲ್ ಸ್ಟಿಕ್ಕರ್ ಕೂಡ ತೆಗ್ದಿಲ್ಲ ಕಸ್ಟಮರ್. 22 ಮಾಡಲು ಎಕ್ಸಾಕ್ಟ್ಲಿ. ಹ್ಯುಂಡೈಲಿ ವೆನ್ಯೂ ಬೇಕಾ, ಕ್ರೆಟಾ ಬೇಕಾ, ಅಲ್ಕಾಜಾರ್ ಬೇಕಾ, ಎಲ್ಲಾ ತರ ಕಾರ್ಗಳು ನಿಲ್ಸ್ಬಿಟ್ಟಿದ್ದಾರೆ. ಅದ್ರ ಜೊತೆ ಡಸ್ಟರ್ ಕೂಡ ಇದಾವೆ. ಈ ಕಾರ್ಗಳು ಹಿಂದೆ ಕೂಡ ಕಾರ್ಗಳು ಇದಾವೆ. ಬರೀ SUV ಕಾರ್ಗಳು ಮಾತ್ರ. SUV ಹಬ್ಬು, SUV ಕಾರ್ಗಳು GT ಮಾಲ್ ಅಲ್ಲಿ ಮಾತ್ರ. ಇಕೋ ಸ್ಪೋರ್ಟ್ಸ್ ಯಾರಿಗಾದ್ರೂ ಬೇಕಾದ್ರೆ 2021 ಮಾಡಲು ಡೀಸೆಲ್ ವೇರಿಯಂಟ್ ಆಗಿರುತ್ತೆ, ಸೆಕೆಂಡ್ ಓನರ್ ಆಗಿರುತ್ತೆ. ಟೈಟಾನಿಯಂ 1.5 ಟಾಪ್ ಎಂಡ್ ಅಲ್ವಾ, ವಿತ್ ಸನ್ ರೂಫ್ ಇರ್ತಕ್ಕಂಥದ್ದು. ಹೆಚ್ಚು ಕಮ್ಮಿ ಸಿಂಗಲ್ ಓನರ್ ಸೆಕೆಂಡ್ ಓನರ್ ಅಷ್ಟೇ ಆಗಿರುತ್ತೆ. ಕಾಸ್ಟ್ 24 ಅಲ್ಲಿ ಲೆಸ್ ಡ್ರಿವನ್ ಕಾರ್ಸ್ ಜಾಸ್ತಿ ಇದೆ, ಅದು ನಿಮ್ಗೆ ಅಡ್ವಾಂಟೇಜ್. ಇದು ಕೂಡ ನಿಮ್ಗೆ ಅಲ್ಲೇ ನೋಡ್ತಾ ಇರ್ಬೇಕು. ಇದು ಕೂಡ ವೆಹಿಕಲ್ ಸಿಂಗಲ್ ಓನರ್ 66,000 ಓಡಿದೆ. ಇದು ರೀಸೆಂಟ್ ಆಗಿ ಬಂದಿರೋ ಸ್ಟಾಕ್ ನಿಮ್ಗೆ 9+ ಇದೆ. ಬಟ್ ಗಾಡಿ ಮಾತ್ರ ಎಲ್ಲಾನು ಲೆಸ್ ಡ್ರಿವನ್ 20 ಮಾಡಲು ಖಂಡಿತ. ನೋಡಿ SUV ಕಾರ್ಗಳು ಅಂದ ತಕ್ಷಣ ಆಲ್ಮೋಸ್ಟ್ ಎಲ್ಲಾ ಗಾಡಿಗಳು ಸಿಗ್ತಾ ಇದೆ. MG ಸಿಗ್ತಾ ಇದೆ, XUV 500 ಆಗಿರ್ಬೋದು, ಜೀಪ್ ಕಾಂಪಾಸ್ ಆಗಿರ್ಬೋದು, ವೆನ್ಯೂ ಆಗಿರ್ಬೋದು, ಕ್ರೆಟಾ ಆಗಿರ್ಬೋದು, ಅಲ್ಕಾಜಾರ್ ಆಗಿರ್ಬೋದು, ಹರಿಯರ್ ಆಗಿರ್ಬೋದು, ಟಾಟಾ ಪಂಚ್ ಆಗಿರ್ಬೋದು, ಟಾಟಾ ನೆಕ್ಸಾನ್ ಆಗಿರ್ಬೋದು, ಎಲ್ಲಾ ತರ ಕಾರ್ಗಳು ಸಿಗುತ್ತೆ. ಬನ್ನಿ ಪಟ 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 ಅಂತ ಇಂಟ್ರೊಡಕ್ಷನ್ ಮುಗಿಸೋಣ, ಫುಲ್ ಡೀಟೇಲ್ಸ್ನ ಎತ್ಕೊಂಡು ಹೋಗೋಣ. ವಿಡಿಯೋ ಅಲ್ಲಿಗೆ ಎಂಡ್ ಮಾಡೋಣ. ಏನು SUV ಹಬ್ಬ ಅಂತ ಹೊರಗೂ ಪ್ರಮೋಷನ್ ಮಾಡಿದಿರಾ, ಒಳಗೂ ಹಾಕಿದ್ದೀರಾ, ಬ್ಯಾನರ್ ಕೂಡ ಹಾಕೊಂಡ್ಬಿಟ್ಟಿದ್ದೀರಾ. ಡೆಲಿವರಿ ತೋರಿಸ್ಲಿ ಅಂತಾನೆ ನಾನು ಇವತ್ತು ನಿಮ್ಮನ್ನ ಕರೆದಿರೋದು ಸರ್. ಹೇಗಿದ್ದೀರಾ? ಚೆನ್ನಾಗಿದೆ, ನೀವು ಹೇಗಿದ್ದೀರಾ? ತುಂಬಾ ಚೆನ್ನಾಗಿ. ನೋಡಿ ನೋಡಿ ಕಾರ್ಸ್ 24 SUV ನಾವು ನೀವು ಭೇಟಿಯಾಗಿ SUV ಕಾರ್ಗಳು ವಿಡಿಯೋ ಮಾಡಿ 1-2 ಮಂತ್ಸ್ ಆಗಿದೆ. ಎಲ್ಲೇ ಸರ್ 15-20 ಡೇಸ್ ಇನ್ನು ರೀಸೆಂಟ್ ಮಾಡಿದೀವಿ. ಆಗ್ಲೇ ಸ್ಟಾಕ್ ಚೇಂಜಾ ನೋಡ್ದಾ, ನಿಮ್ಗೆ ಗೊತ್ತಿತ್ತು ತಾನೆ. ಅದಕ್ಕೆ ನೋಡಿ ಅಷ್ಟು ಬೇಗ ಸ್ಟಾಕ್ ಸೇಲ್ ಆಗಿದ್ದಕ್ಕೆ ತಾನೆ ಇವತ್ತು ನೀವು ಎಲ್ಲಿದ್ದೀರಾ. ಎಷ್ಟು ಕಾರ್ ಇದಾವೆ? ಏನ್ ಈಗ ಆರಾಮಾಗಿ ಅಲ್ಲ, ನೀವು 100+ ಇತ್ತು, ಈಗ ಒಂದು 80+ ಬಂದಿದೆ. ಮತ್ತೆ ತಿರ್ಗಾ 20 ಕಾರ್ಸ್ ಬರ್ತಾ ಇರುತ್ತೆ, ಹೋಗ್ತಾ ಇರ್ತಿದೆ ಸರ್. ಯಾವ್ಯಾವ ಕಾರ್ಗಳು ಇಟ್ಟಿದ್ದೀರಾ ಸರ್? ಯಾವ ಕಾರ್ ಬೇಕು ನಿಮ್ಗೆ SUV ಅಲ್ಲಿ? ಯಾವ್ದು ಬೇಕು ನಿಮ್ಗೆ? ಕಾಂಪ್ಯಾಕ್ಟ್ ಎಸ್ ಬೇಕಾ, ಮಿಡ್ ಸೈಜ್ ಬೇಕಾ, ಒಟ್ಟಿನಲ್ಲಿ ಫುಲ್ SUV ಹಬ್ಬ. ಹೆಸರು ಹೇಳಿ ಸರ್, ಕೇಳೋರನ್ನ ಕೇಳಿಸ್ಕೊತಾರೆ. ಸರ್ ನೆಕ್ಸಾನ್ ಇದೆ, ಕ್ರೆಟಾ ಇದೆ, ವೆನ್ಯೂ ಇದೆ, ಮತ್ತೆ ನಿಮ್ಗೆ ಜೀಪ್ ಇದೆ, ಮತ್ತೆ ನಿಮ್ಗೆ MG ಹೆಕ್ಟರ್ ಇದೆ, XUV 500 ಇದೆ, ಎರ್ಟಿಗಾ ಇದೆ, ಟ್ರೈಬರ್ ಇದೆ, ಕಿಯಾ ಸೋನೆಟ್ ಇದೆ, ಕಿಯಾ ಸೆಲ್ಟಾಸ್ ಇದೆ, ಡಸ್ಟರ್ ಇದೆ, ಕ್ರೆಟಾ ಇದೆ, ಮತ್ತೆ ನಿಮ್ಗೆ ಇನ್ನೂ ಹೇಳ್ಕೊಂಡು ಹೋಗ್ಬೇಕು ಅಂತಂತಂದ್ರೆ WRV ಇದೆ, ಮತ್ತೆ ಕ್ಯಾರೆನ್ಸ್ ಇದೆ, 3XO ಇನ್ನು ಇವಾಗ ಬರ್ತಾ ಇತ್ತೆ. ಇನ್ನೊಂದು 6 ತಿಂಗಳು ಬರುತ್ತೆ. ಕಾರ್ಸ್ 25 ಬಂದಿಲ್ದಿರೋ ಕಾರ್ ಯಾವ್ದಿದೆ ಹೇಳಿ ಸರ್ ನೋಡೋಣ ಅಲ್ವಾ? ಅಂದ್ರೆ ಆ ತರ ತಗೊಂಡ್ಬಿಡ್ತೀರಾ, ಇನ್ಸ್ಪೆಕ್ಷನ್ ಮಾಡಿಸಿ ಲೋನ್ ಎಲ್ಲ ಖಂಡಿತ ಸರ್. ನೋಡಿ ಎಲ್ಲ ಪ್ರೊಫೈಲ್ ನಾವು ಹೇಳ್ದಂಗೆ ಎಲ್ಲ ವಿಡಿಯೋದಲ್ಲಿ ಹೇಳಿದೀವಿ. ಲೋನ್ ಫೆಸಿಲಿಟಿ ವಿತಿನ್ 1 ಡೇ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿತ್ತು ಅಂದರೆ ನಿಮ್ಗೆ 6 ಅವರಲ್ಲಿ ಗಾಡಿ ಕೊಟ್ಟು ಕಳಿಸಿರೋದು ಎಷ್ಟೋ ನೀವು ನೋಡಿರ್ತೀರ. ನಿಮ್ಮದು ಒಂದ್ಸರಿ ನಾನು ಮಾಡೋ ಟೈಮಲ್ಲೇ ಡೆಲಿವರಿ ಕೊಟ್ಟಿದ್ದೀನಿ 6 ಅವರಲ್ಲಿ. ಸೊ ತುಂಬ ನಮ್ಮದು ಸೇಮ್ ಅದೇ ಥರನೇ ಪ್ರೊಸೀಜರ್ ಎಲ್ಲ. ಓಕೆ, ಓವರ್ ಆಲ್ ಕಾಸ್ಟ್ 24 ಅಲ್ಲಿ ಯಾಕೆ ತಗೋಬೇಕು, ಏನು ತಗೋಬೇಕಂತ ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀವಿ. 140 ಚೆಕ್ ಪಾಯಿಂಟ್ಸ್ ಅದೆಲ್ಲ ಇದೆ, ಸರಿ ಹೇಳ್ಬಿಡಿ ಸರ್. ನಾನು ಎಲ್ಲ ವಿಡಿಯೋದಲ್ಲಿ ಹೇಳೋದಂದ್ರೆ ಕಾರ್ಸ್ 24 ನೀವು ಟ್ರಸ್ಟ್ ಮೇಲೆ ಬಂದು ಗಾಡಿ ತೊಗೊಂಡು ಹೋಗ್ಬೋದು. ಟ್ರಸ್ಟ್ ಅನ್ನೋದೇ ಕಾರ್ಸ್ 24, ನಂಬಿಕೆ ಅನ್ನೋ 3 ಪದದಲ್ಲಿ ಕಾರ್ಸ್ 24 ಇದೆ. ಯಾಕಂದರೆ ಕಾರ್ಸ್ 24 ಬರೋರೆಲ್ಲರೂ ನಿಮಗೆ ನೋಡಿ 140 ಚೆಕ್ ಪಾಯಿಂಟ್ಸ್ ಆಗಿರುತ್ತೆ. ಸೊ ಪ್ರತಿ 140 ಪಾಯಿಂಟ್ ಚೆಕ್ ಆಗಿ ನಾವು ಗಾಡಿನ ಇನ್ವರ್ಟ್ ಮಾಡ್ಕೋತೀವಿ. ಮಾಡ್ಕೊಂಡಾದ್ಮೇಲೆ ಕಂಪ್ಲೀಟಾಗಿ ನಾವು ಸರ್ವಿಸ್ ಮಾಡ್ತೀವಿ. ಕಂಪ್ಲೀಟ್ ಸರ್ವಿಸ್ ಮಾಡಿಬಿಟ್ಟು ಆಮೇಲೆ ನಮ್ಮ ಸ್ಟುಡಿಯೋಗೆಲ್ಲ ಫೋಟೋ ಹೋಗಿ ಪ್ರೈಸಿಂಗ್ ಟೀಮೆಲ್ಲ ಪ್ರೈಸ್ ಫಿಕ್ಸ್ ಮಾಡಿ ದೆನ್ ಇಟ್ಸ್ ಕಮ್ ಟು ಓಪನ್ ಮಾರ್ಕೆಟಿಂಗ್. ಆ್ಯಪಲ್ಲಿ ಬರುತ್ತೆ. 7 ಡೇಸ್ ರಿಟರ್ನ್ ಪಾಲಿಸಿ ಕೂಡ ಇದೆಯಲ್ಲ? ಖಂಡಿತ ಸರ್. ಏನು ಹೇಳಬೇಕು ನೋಡಿ, ಇವಾಗ 140 ಚೆಕ್ ಪಾಯಿಂಟ್ಸ್ ಆಗಿರುತ್ತೆ, 7 ಡೇಸ್ ರಿಟರ್ನ್ ಪಾಲಿಸಿ ಇರುತ್ತೆ. ಕಸ್ಟಮರ್ ಗಾಡಿ ಡೆಲಿವರಿ ತೊಗೊಂಡು 7 ದಿನದಲ್ಲಿ ಇಷ್ಟ ಆಗಿಲ್ವಾ ವಾಪಸ್ ತೊಗೊಂಬಂದು ಬಿಟ್ಟರೆ ವಿತಿನ್ 500 ಕಿಲೋಮೀಟರ್ ಒಳಗಡೆ ಇರಬೇಕು. ನಾವು ಹೆಂಗೆ ಕೊಟ್ಟಿದ್ವೋ ಕಾರ್ ಹಂಗೆ ಕೊಟ್ಟರೆ ಅವ್ರದ್ದೇನು ಎಲ್ಲ ಅಮೌಂಟು ರೀಫಂಡ್ ಆಗುತ್ತೆ. ಆಮೇಲೆ 3 ವರ್ಷ ರೋಡ್ ಸೈಡ್ ಅಸಿಸ್ಟೆನ್ಸ್ ಇದೆ. ಪ್ಲಸ್ ನಿಮಗೆ ಈಗ ಹೊಸದಾಗಿ ಹೇಳಬೇಕು ಅಂದರೆ ವಾರಂಟಿ ನಿಮಗೆ ಗೊತ್ತಿದೆ. ವಾರಂಟಿ 1 ಮಂತ್ ವಾರಂಟಿ ಕೊಡ್ತೀವಿ ಕಾರ್ಗೆ. ಇಂಜಿನ್ನು, ಗೇರ್ ಬಾಕ್ಸು, AC ಕಂಪ್ರೆಸರು 1 ಮಂತ್ ನಿಮಗೆ ಕಾರ್ ವಾರಂಟಿ ಇರುತ್ತೆ. ಎಕ್ಸ್ಟ್ರಾ 12 ಮಂತ್ಸ್ ಬೇಕಾದರೆ ಕಸ್ಟಮರ್ಗೆ ಆಪ್ಷನ್ ಇದೆ ಬೈ ಮಾಡೋಣ ಅಂತೇಳಿ. ಎಕ್ಸ್ಟ್ರಾ ಆಪ್ಷನ್ ಕೊಟ್ಟಿದ್ದೀವಿ ಕಸ್ಟಮರ್ಗೆ. 12 ತಿಂಗಳಿಗೆ ಬೇಕಂದ್ರೂ ತೊಗೊಳ್ಳೋ ಆಪ್ಷನ್ ಇದೆ. ಮತ್ತು ಮೋರ್ ಈಗ ಸರ್ವಿಸ್ ಸ್ಟಾರ್ಟ್ ಮಾಡಿದ್ದೀವಿ. ಏನು ಅಂತಂದರೆ ಎಲ್ಲ ನಿಮ್ಮ ಆಶೀರ್ವಾದದಿಂದ, ನಿಮ್ಮ ವ್ಯೂವರ್ಸ್ ಆಶೀರ್ವಾದದಿಂದ ಪ್ಯಾನ್ ಇಂಡಿಯಾದಲ್ಲಿ ಪಿಕಪ್ ಡ್ರಾಪು ಸರ್ವಿಸ್ ನಾವೇ ಪಿಕಪ್ ಮಾಡಿ ಸರ್ವಿಸ್ ಮಾಡಿ ತಿರುಗಿ ಮತ್ತೆ ಅವ್ರ ಹೋಮ್ಗೆ ಡ್ರಾಪ್ ಫೆಸಿಲಿಟೀಸ್ ಇದೆ. ಸೊ ಅದನ್ನು ಇನಿಷಿಯಲಿ ಈಗಲೇ ಪೇಮೆಂಟ್ ಮಾಡಿಬಿಟ್ರೆ ನೆಕ್ಸ್ಟ್ 10,000 ಕಿಲೋಮೀಟರು ನಾವೇ ಸರ್ವಿಸ್ ಮಾಡ್ತೀವಿ. ಸೊ ನೀವು ನಮ್ಮನ್ನು ಬಿಟ್ಟು ಕಾರ್ಸ್ 24 ಬಿಟ್ಟು ಎಲ್ಲೂ ಆಚೆ ಕಸ್ಟಮರ್ ಹೋಗೋದು ಬೇಡ ಅಂತ. ಎಲ್ಲ ಇಲ್ಲೇ ಬಂದ್ಬಿಡ್ಲಿ. ಬಿಸ್ನೆಸ್ ಎಲ್ಲ ಫೈನಾನ್ಸ್ ನಮ್ಮದೇ, ರೋಡ್ ಸೈಡ್ ಅಸಿಸ್ಟೆಂಟ್ ನಮ್ಮದೇ, ಸರ್ವಿಸು ನಮ್ಮದೇ, ಫೈನಾನ್ಸು ನಮ್ಮದೇ, ಪ್ರತಿಯೊಂದು ವಾರಂಟಿನೂ ನಮ್ಮದೇ. ಇನ್ಯಾಕೆ ಸರ್, ಎಲ್ಲ ಆಲ್ ಇನ್ ಒನ್ ಅಲ್ವಾ ಸರ್ ಶೆಲ್? ಅಷ್ಟೇ.
ನೋಡಿದ್ರಲ್ಲ ಆಲ್ಮೋಸ್ಟ್ ಶಶಿ ಸರ್ ಎಲ್ಲ ತಿಳಿಸ್ಕೊಟ್ರು ನಿಮ್ಗೆ ಯಾವ್ಯಾವ ಕಾರ್ಗಳು ಡಸ್ಟರ್ ಆಗಿರ್ಬೋದು, ಕ್ರೆಟಾ ಆಗಿರ್ಬೋದು, ವೆನ್ಯೂ ಆಗಿರ್ಬೋದು, ಜೀಪ್ ಕಾಂಪಸ್ ಆಗಿರ್ಬೋದು, ಆ ಕಡೆ MG ಹೆಕ್ಟರ್ ಆಗಿರ್ಬೋದು, 500 ಆಗಿರ್ಬೋದು, ಈ ಕಡೆ ನೆಕ್ಸಾನ್ ಆಗಿರ್ಬೋದು, ಎಲ್ಲ ತರ ಕಾರ್ಗಳು ಇದಾವೆ. ಆಲ್ಮೋಸ್ಟ್ ಇಲ್ಲಿ ಬರೀ SV ಕಾರ್ಗಳು ಮಾತ್ರ ಇರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ನಿಮಗೆ ಹ್ಯಾಚ್ ಬ್ಯಾಕ್ ಸೆಡನ್ ಒಂದು ಕಾರ್ ಕೂಡ ಇಲ್ಲಿ ಸಿಗೋದಿಲ್ಲ. ಇನ್ ಕೇಸ್ ನೀವು ತಗೊಂಡ್ರೆ ಎಕ್ಸ್ಚೇಂಜ್ ಅಲ್ಲಿ ಕೂಡ ಕಾರ್ ಸಿಗುತ್ತೆ, ಅದು ಕೂಡ ಹೇಳ್ತಾ ಇದೀನಿ. ನೋಡಿ ಆಲ್ಮೋಸ್ಟ್ ಒಂದು ಡಸ್ಟರ್ಗಳ ಸಂಖ್ಯೆನೇ ಜಾಸ್ತಿ ಇದೆ. MG ಹೆಕ್ಟರ್ ನೋಡೋರ್ಗೆ ಒಂದು 4 ಕಾರ್ಗಳು ಇದಾವೆ. ಇನ್ನು ತುಂಬಾ ಕಾರ್ಗಳಿದೆ, ಎಲ್ಲ ಡೀಟೇಲ್ಸ್ ಕೊಟ್ಬಿಡೋಣ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ಅಲ್ವಾ? ಶುರು ಮಾಡೋಣ. ಖಂಡಿತ ಸರ್, ಬನ್ನಿ ಸ್ಟಾರ್ಟ್ ಮಾಡೋಣ ಅಷ್ಟೇ ಸರ್. ಹಾಗಾದ್ರೆ SV ಹಬ್ಬ GT ಮಾಲು ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಸ್ಟಾರ್ಟ್ ಮಾಡ್ಬೋಣ. ಸ್ಟಾರ್ಟ್ ಮಾಡ್ಕೊಳ್ಳಿ ಮತ್ತೆ. ಎಕ್ಸಾಕ್ಟ್ಲಿ, ಎಸ್. ನೆಕ್ಸಾನ್ ಇವಾಗ ನೋಡಿ ಹ್ಯಾಚ್ ಬ್ಯಾಕ್ ನೋಡ್ತಾ ಇರೋರು ಎಕ್ಸಾನ್ ಇದೆ. ಹೊಸ ಕಾರ್ ತಗೊಳಕ್ ಹೋಗೋರು ಈಗ 14-15 ಲಕ್ಷ ಕೊಡೋ ಬದಲು ಸ್ವಿಫ್ಟ್ ಸೆಕೆಂಡ್ಸ್ ಕಾರ್ ಹೋಗೋಣ, ಒಂದು ಚಿಕ್ಕ ಕಾರ್ ತಗೊಳ್ಳೋಣ ಅಂತ 5-6 ಲಕ್ಷ ಪ್ಲಾನ್ ಮಾಡ್ತಾರೆ. ಸೊ ನಮ್ಮಲ್ಲಿ ಅದಕ್ಕೆ ಇನ್ನೊಂದು ಲಕ್ಷ ಹಾಕಿದ್ರೆ ಮ್ಯಾಕ್ಸಿಮಮ್ 2 ಲಕ್ಷ ಹೋದ್ರೆ ಸರ್ ಇದು ಸೆಕೆಂಡ್ ನಿಮಗೆ ಕಾಂಪ್ಯಾಕ್ಟ್ SUV ಕೊಡ್ತೀನಿ. ನೆಕ್ಸಾನ್ 8-9 ಲಕ್ಷಕ್ಕೆ ನಿಮ್ಗೆ ಎಲ್ಲಿ ಸಿಗ್ತಾ ಇದೆ? 9 ಲಕ್ಷಕ್ಕೆ 9 ಲಕ್ಷ 9 ಲಕ್ಷಕ್ಕೆ ನಿಮ್ಗೆ 14 ಲಕ್ಷ 14 ಲಕ್ಷ 5 ಲಕ್ಷ ಸೇವ್ ಆಗುತ್ತಲ್ಲ. ಓಕೆ, ಹ್ಯಾಚ್ ಪ್ಯಾಕ್ ಸೆಕೆಂಡ್ ಓನರ್ ಆಗ್ತೀರಾ ಅಷ್ಟೇ. ಗಾಡಿ ಚೆನ್ನಾಗಿರುತ್ತಲ್ಲ ಸರ್. ಏನು ಡೀಟೇಲ್ಸ್ ಇದೆ ಸರ್? ಇದು ಬಂದು 2018 ಮಾಡಲು ಸಿಂಗಲ್ ಓನರ್ ಡೀಸೆಲ್. ನಾನು 9.5 ಲಕ್ಷ ಕೊಡ್ತೀನಿ, ತಗೊಳ್ಳಿ ಸರ್. ನೋಡ 9.5 ಲಕ್ಷಕ್ಕೆ 18 ಮಾಡಲು ಎಕ್ಸಾಕ್ಟ್ ನೆಕ್ಸಾನ್ ಸಿಗ್ತಾ ಇದೆ. ಅದೇ ರೀತಿ ಇನ್ನು ನೆಕ್ಸಾನ್ಗಳು ಡ್ಯೂ 10 ಅಲ್ಲಿ ಇರ್ತಕ್ಕಂಥದ್ದು ಇದೆ. ಆಮೇಲೆ ಬೇರೆ ಬೇರೆ ವೆರೈಟಿ ಇದೆ. ಲೋ ಎಂಡ್ ಇದೆ, ಮಿಡ್ ಸೆಗ್ಮೆಂಟ್ ಇದೆ, ಹೈ ಎಂಡ್ ಇದೆ, ಮ್ಯಾಗ್ವಿಲ್ ಇರೋದಿದೆ, ಇರೋದಿದೆ, ಪೆಟ್ರೋಲ್ ಇದೆ, ಡೀಸೆಲ್ ಇದೆಯಾ? ಖಂಡಿತ ಎರಡು ಇದೆ. ಹೇಳಿ ಮತ್ತೆ. ಸೊ ಇದು ನೋಡಿ, ಇದು ಕೂಡ ಅಷ್ಟೇ ನೀವು ನೋಡ್ತಾ ಇದ್ದೀರಾ. ಇದು ಕೂಡ ನೋಡಿ XM ಪೆಟ್ರೋಲ್ ಅಂತ, ಸಿಂಗಲ್ ಓನರ್, ಬರೀ 16,000 ಓಡಿದೆ. 23 ಮಾಡಲು ಅಣ್ಣ, ಇದು 23 ಮಾಡಲು ನಿಮ್ಗೆ ಆನ್ ರೋಡ್ ಅಲ್ಲಿ 11 ಲಕ್ಷ ಇದೆ. ನಾನು ನಿಮ್ಗೆ 9,31,000 ಕೊಡ್ತೀನಿ. 9,31,000ಕ್ಕೆ 23 ಮಾಡಲು ನೆಕ್ಸಾನ್ ಸಿಗ್ತದೆ. ಅದೇ ರೀತಿ ಅಲ್ಲೂ ಒಂದು ನೆಕ್ಸಾನ್ ಇದೆ. ಹೌದು, ಇಲ್ಲೂ ಕೂಡ ನಿಮ್ಗೆ ಇಲ್ಲೂ ಕೂಡ ಇದಾವೆ. ಎಲ್ಲಾ ಗಾಡಿಗಳದ್ದು ಡೀಟೇಲ್ಸ್ ಹೇಳ್ತಾ ಹೋದ್ರೆ ಕೊನೆ ಇಲ್ಲ, 1 ಅವರ್ ಆಗುತ್ತೆ ವಿಡಿಯೋ. ಖಂಡಿತ. ಹಾಗಾಗಿ ನೆಕ್ಸಾನ್ಗಳು ಯಾರಿಗ್ ಬೇಕೋ ಆಲ್ಮೋಸ್ಟ್ ಬೇಕಾದ್ರೆ ಮಾಡೆಲ್ ಹೇಳ್ತಾ ಹೋಗ್ತೀನಿ. ಇಲ್ಲೇ ಆಲ್ಮೋಸ್ಟ್ ಹಾಕ್ಬಿಟ್ಟಿರ್ತಾರೆ ನೋಡಿ. ಇದು 2022 ಮಾಡಲು ನೋಡ್ತಾ ಇರೋದು. ಇದು ಕೂಡ ಡೀಸೆಲ್ ವೇರಿಯಂಟ್ ಗಾಡಿ. ಸೊ ಹೆಚ್ಚು ಕಮ್ಮಿ ಸಿಂಗಲ್ ಓನರ್, ಸೆಕೆಂಡ್ ಓನರ್ ಅಷ್ಟೇ ಆಗಿರುತ್ತೆ. ಕಾಸ್ಟ್ 24 ಅಲ್ಲಿ ಲೆಸ್ ಡ್ರಿವನ್ ಕಾರ್ಸ್ ಜಾಸ್ತಿ ಇದೆ, ಅದು ನಿಮ್ಗೆ ಅಡ್ವಾಂಟೇಜ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಇದು ಕೂಡ 2022 ಮಾಡಲು ಎಕ್ಸೆಟ್ ಪ್ಲಸ್. ಇದು ಕೂಡ ಯಾವುದು ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಇದು ನೆಕ್ಸ್ಟ್ ಸರ್ ಇದು ಅಷ್ಟೇನೆ. ಇದು ಕೂಡ ನಿಮ್ಗೆ ಅಲ್ಲೇ ನೋಡ್ತಾ ಇರ್ಬೇಕು. ಇದು ಕೂಡ ವೆಹಿಕಲ್ ಸಿಂಗಲ್ ಓನರ್, 66,000 ಓಡಿದೆ. ಇದು ರೀಸೆಂಟ್ ಆಗಿ ಬಂದಿರೋ ಸ್ಟಾಕ್ ನಿಮ್ಗೆ 9+ ಇದೆ. ಬಟ್ ಗಾಡಿ ಮಾತ್ರ ಎಲ್ಲಾನು ಲೆಸ್ ಡ್ರಿವನ್ 20 ಮಾಡಲು. ಖಂಡಿತ ನೋಡಿದ್ರ ಲೇಟೆಸ್ಟ್ ಮಾಡಲು ನೆಕ್ಸಾನ್ಗಳು ಇದಾವೆ. ನಾರ್ಮಲ್ ಆಗಿ ಒಂದು ಶೋರೂಮ್ ಹೋದ್ರೆ 1 ನೋಡಬಹುದು, 2 ನೋಡಬಹುದು. ನೋಡಿ ನನ್ನ ಹತ್ರ 3 ಟಾಟಾ ಪಂಚ್ ಇತ್ತು. ಇವಾಗ ಇರೋದು ಒಂದೇ ಒಂದು ಟಾಟಾ ಪಂಚ್. ಸೊ ಇದು ಬಂದು ನಿಮ್ಗೆ 2022 ಮಾಡಲು ಸೆಕೆಂಡ್ ಓನರ್. ನಿಮ್ಗೆ 9,50,000ಗೆ ಕೊಡ್ತೀನಿ. 9,50,000ಗೆ 2022 ಮಾಡಲು ಪೆಟ್ರೋಲ್ ವೇರಿಯಂಟ್ ಸೆಕೆಂಡ್ ಓನರ್ ಆಗಿರ್ತಕ್ಕಂಥ ಟಾಟಾ ಪಂಚ್ ಸಿಗ್ತಾ ಇದೆ, ವೈಟ್ ಕಲರ್ ಗಾಡಿ. ಅದೇ ರೀತಿ ಇಕೋ ಸ್ಪೋರ್ಟ್ಸ್ ಕೂಡ ಇದೆ. ಖಂಡಿತ. ಸೊ ಈ ಕಂಪ್ಲೀಟ್ ಸೆಗ್ಮೆಂಟ್ ಇವತ್ತು ನಾನು ಹೇಳ್ತಾ ಇರೋದು ನಿಮಗೆ ಕಂಪ್ಲೀಟ್ ನೆಕ್ಸಾನು. ಯಾರು ನೋಡ್ತಾ ಇದ್ದೀರೋ 10 lakhs ಬಜೆಟ್ ಅಲ್ಲಿ ನೆಕ್ಸಾನ್ ನೋಡೋರು, ನಿಮ್ಗೆ ಇಲ್ಲಿ ಮಲ್ಟಿಪಲ್ ಕಲರ್ಸ್ ಇದೆ, ಡ್ಯುಯಲ್ ಟೋನ್ ಇದೆ. ಸೊ ಎಲ್ಲ ಆಪ್ಷನ್ಸ್ ನಿಮ್ಗೆ ಇಲ್ಲಿದೆ. ಸೊ ಇದನ್ನ ಫುಲ್ಲು ನೀವು ನೆಕ್ಸಾನ್ ನ ನೋಡಬಹುದು. ಹಾಗೆ ನೋಡಿ, ಇಕೋ ಸ್ಪೋರ್ಟ್ಸ್ ಯಾರಿಗಾದ್ರೂ ಬೇಕಾದ್ರೆ 2021 ಮಾಡಲು ಡೀಸೆಲ್ ವೇರಿಯಂಟ್ ಆಗಿರುತ್ತೆ, ಸೆಕೆಂಡ್ ಓನರ್ ಆಗಿರುತ್ತೆ. ಟೈಟಾನಿಯಂ 1.5 ಟಾಪ್ ಎಂಡ್ ಅಲ್ವಾ, ವಿತ್ ಸನ್ ರೂಫ್ ಇರ್ತಕ್ಕಂಥದ್ದು. ಎಷ್ಟು ಹೇಳ್ತಿದ್ದೀರಾ ಸರ್ ಪ್ರೈಸ್? 11,11,000 ಹೇಳ್ತಾ ಇದ್ದೀರಾ? ಯಾವುದು ಇದು? 10,50,000 ಕೊಡ್ತೀವಿ ನಾವು ಆಫರ್ ಅಲ್ಲಿ. 10,50,000 ತಗೊಂಡೋಗಿ ಆರಾಮಾಗಿ ತಗೊಂಡೋಗಿ ಸರ್. ನೀವು ಇಷ್ಟೇ ನೆಕ್ಸಾನ್ ಅಂತ ನಾವು ಹೇಳ್ಕೊಳಕ್ ಹೋದ್ರೆ ಪ್ರತಿ ಒಂದು ಡೇಟಾ ನಿಮ್ಗೆ ಆಗುತ್ತೆ. ಯಾರು ನಿಮ್ ವ್ಯೂವರ್ಸ್ ನೋಡ್ತಾ ಇದಾರೋ ಅವ್ರು ಇಲ್ಲಿ ವಿಸಿಟ್ ಮಾಡ್ಬಿಟ್ರೆ ಪ್ರತಿ ಒಂದು -2 ನಾವು ಇಂಡಿವಿಜುವಲ್ ಆಗಿ ಎಲ್ಲ ಹೇಳ್ತೀವಿ. ಸೊ ಆ ತರ ಲೆಕ್ಕ ನೋಡಿ ನನ್ನ ಹತ್ರ ನೋಡಿ. ಈಗ ಲೇಟೆಸ್ಟ್ ಬಂದಿದೆ, ಇದು ಡೆಲಿವರಿ ಸ್ಪಾಟ್ ಅಲ್ವಾ? ಇದು ಕಂಪ್ಲೀಟ್ಲಿ ಡೆಲಿವರಿ ಲಾಂಜ್. ನೋಡಿ ಲೇಟೆಸ್ಟ್ ಆಗಿ ಬಂದಿರೋ ಗಾಡಿ, ನಿನ್ನೆ ಬಂದಿರೋ ಗಾಡಿ. ನನ್ನ ಹತ್ರ ಸಿಂಗಲ್ ಓನರ್ SX+ ಟರ್ಬೋ DCT. ಇದು 23 ಮಾಡಲು ಬರೀ 6,000 ಓಡಿದೆ. 14.5 ಲಕ್ಷ ಇರೋದು ನಾನು 12.5 ಲಕ್ಷ ಕೊಡ್ತೀನಿ. ನೋಡಿ, ಇನ್ನು ಮ್ಯಾಗ್ವಿಲ್ ಸ್ಟಿಕ್ಕರ್ ಕೂಡ ತೆಗ್ದಿಲ್ಲ ಕಸ್ಟಮರ್. 22 ಮಾಡಲು ಎಕ್ಸಾಕ್ಟ್ಲಿ. ಸೊ ಈ ತರ ಹೇಳ್ಬೇಕು ಅಂತ ಇದೇ ತರ ನಮಗೆ ಮಲ್ಟಿಪಲ್ ಹಿಂದೆ ಡಸ್ಟರ್ಸ್ ನೋಡಬಹುದು ನೀವು. ಅದೇ ತರ ಇಲ್ಲಿ ನೋಡಿ ಕಂಪ್ಲೀಟ್ ಆಗಿ ಡಸ್ಟರ್ಸ್ ಇದೆ. ಸೊ ವೆನ್ಯೂ ಡಸ್ಟರ್ ಎಲ್ಲ ಏನ್ ಡೀಟೇಲ್ಸ್ ಅಲ್ಲಿ ಸಿಕ್ಬಿಡ್ತಾವೆ ನಮಗೆ? ಎಲ್ಲ ನಿಮ್ಗೆ ಇನ್ಫಾರ್ಮೇಶನ್ ನಮ್ಮ ಕಾಸ್ಟ್ 24 ಆಪ್ ಅಲ್ಲೇ ಮೆನ್ಷನ್. ಯಾವ ಮಾಡೆಲ್ ಸಿಗ್ತಾವೆ ಈಗ ನೋಡ್ಬೇಕಲ್ಲ? ನಮ್ಮ ಆಪ್, ನಿಮ್ಮ ಆಪ್ ಬಿಡಿ, ನಿಮ್ಮ ನಂಬರ್ ಬಿಡಿ, ನಮ್ಮ ವಿಡಿಯೋದಲ್ಲಿ ಹೇಳಿ ಸರ್. 14 ಮಾಡಲಿಂದ 19 ಮಾಡಲವರೆಗೂ ಇದೆ. ಅಲ್ಲೇ 14 ಮಾಡಲಿಂದ 19 ಮಾಡಲವರೆಗೂ ಇದೆ. ಸಿಂಗಲ್ ಓನರ್, ಸೆಕೆಂಡ್ ಓನರ್, ಪೆಟ್ರೋಲ್, ಡೀಸೆಲ್ ಆಟೋಮೆಟಿಕ್ ಇದೆ. ಹಿಂದೆ ಕೂಡ ಡಸ್ಟರ್ ಇರ್ತಕ್ಕಂಥದ್ದು. ಒಂದ್ಸರಿ ಬರೀ ಅಣ್ಣ. ಆಲ್ಮೋಸ್ಟ್ ಡಸ್ಟರ್ ಅಂದ ತಕ್ಷಣ ಯೂಶುವಲ್ ಆಗಿ ಈ ಕಲರ್ ನೋಡಿರ್ತೀರಾ, ಮತ್ತೆ ಇದು ಬಿಟ್ರೆ ಸಿಲ್ವರ್ ಕಲರ್ ನೋಡಿರ್ತೀರಾ. ನಿಮ್ಮ ಹತ್ರ ಬಂದ್ರೆ ವೈಟ್ ಕೂಡ ಸಿಗುತ್ತಾ? ಖಂಡಿತ. ವೈಟ್ ಪ್ರೆಸೆಂಟ್ ಸ್ಟಾಕ್ ಇಲ್ಲ, ಬಟ್ ವೈಟ್ ಎಲ್ಲ ಸೇಲ್ ಆಗಿದೆ ಸರ್. ಆಲ್ಮೋಸ್ಟ್ ಇದೇ ಕಾರ್ ಜಾಸ್ತಿ ನಾವು ನೋಡ್ತಕ್ಕಂಥ ಡಸ್ಟರ್ ಅಂತ. ಡಸ್ಕಿ ಬ್ರೌನ್ ಅಂತೀವಿ. ಈ ಕಲರ್ ತುಂಬಾ ಫೇಮಸ್ ಇದರಲ್ಲಿ. ಅದರಲ್ಲಿ ರೊನಾಲ್ಟೋದಲ್ಲಿ ಹಿಟ್ಟಾಗಿರೋ ಕಲರ್ ಇದೆ. ಹಿಟ್ಟಾಗಿರೋ ಕಲರ್. ಹೌದು. ಓಕೆ, ಅದಕ್ಕೆ ಅಲ್ವಾ ಅಷ್ಟೊಂದು ಸೇಲ್ ಆಗಿರೋದು. ಒನ್ ಟೈಮ್ ಅಲ್ಲಿ ಮೆರೆದಿರ್ತಕ್ಕಂಥ ಬ್ರ್ಯಾಂಡ್ ಇದು. 17-18 ತುಂಬಾ ಮೆರೆದಿರೋದು. ಈಗ ಏನಂದ್ರೆ ಕಾಂಪಿಟೇಷನ್ ಸಿಕ್ಕಾಪಟ್ಟೆ ಕಾರ್ಸ್ ಬಂದ್ಬಿಟ್ಟು ಇದು ಡೌನ್ ಆಗಿಲ್ಲ,
ಬಟ್ ಶೋರೂಮ್ ಅಲ್ಲಿ ಹೊಸ ಪೀಸ್ ತಗೊಳೋದು ಸ್ವಲ್ಪ ಅವಾಯ್ಡ್ ಮಾಡ್ತಾರೆ. ಹೌದು ಅದೇ ತರ ನೋಡಿದ್ರೆ ವೆನ್ಯೂ ನನ್ನ ಹತ್ರ ಮಲ್ಟಿಪಲ್ ಆಪ್ಷನ್ಸ್ ಇದೆ, ಸ್ಟಾಕ್ಸ್ ವಿತ್ ಸನ್ರೂಫ್ಸ್ ಎಲ್ಲ ನೀವು ನೋಡ್ತಾ ಇರಬಹುದು. ಫುಲ್ ಅಲ್ಲೆಲ್ಲ ಫುಲ್ ವೆನ್ಯೂನೇ ಇದೆ ನಿಮ್ಗೆ, ಎಲ್ಲ ರೀಸೆಂಟ್ ಮುಂದೆ ಹಿಂದೆ ಇರೋದೆಲ್ಲ ವೆನ್ಯೂ ಹೌದು, ವಿತ್ ಸನ್ರೂಫ್ ಇರೋದು, ವಿತೌಟ್ ಸನ್ರೂಫ್ ಇರೋ ಗಾಡಿಗಳೆಲ್ಲ ನನ್ನ ಹತ್ರ ಇದೆ. ವೆನ್ಯೂ ನೋಡ, ವೆನ್ಯೂ ಯಾರಿಗಾದ್ರೂ ಬೇಕಂದ್ರೆ ನೋಡಿ ಎಲ್ಲ ಇದೆ. 2021-22 ಮಾಡಲು ಸಿಂಗಲ್ ಓನರ್ ಕೂಡ ಇದೆ, ಪೆಟ್ರೋಲ್ ವೇರಿಯಂಟ್. ಯಾರಿಗಾದ್ರೂ ಬೇಕಾದ್ರೆ ವೆನ್ಯೂ ಕೂಡ ಸಿಗುತ್ತೆ. ಡಸ್ಟರ್ ಅಲ್ಲಿ ಡಿಫ್ರೆಂಟ್ ಕಲರ್ ಅಲ್ಲಿ ಬೇಕಂದ್ರೆ ಈ ಕಲರ್ ಕೂಡ ಡಸ್ಟರ್ ಇದೆ. ನೆಕ್ಸ್ಟ್ ವೆನ್ಯೂ ನಿಮಗೆ ಮಲ್ಟಿಪಲ್ ಆಪ್ಷನ್ಸ್ ಇದೆ ನೋಡಿ. ವೈಟ್ ಕಲರ್ ಇದೆ, ಹಿಂದೆಗಡೆ ನಿಮಗೆ ಗ್ರೀನ್ ಕಲರ್ ಇದೆ. ಸೊ ಈ ಕಡೆ ಇಲ್ಲಿ ಬಂದ್ರೆ ನೋಡಿ ನಿಮಗೆ ಕ್ರೆಟಾ ಸೆಕ್ಷನ್. ಸೊ ಕಂಪ್ಲೀಟ್ ಕ್ರೆಟಾ ನೀವು ನೋಡ್ತಾ ಇರ್ಬೋದು. ಇಲ್ಲಿ ಆಲ್ರೆಡಿ ನೋಡಿ ಟೆಸ್ಟ್ ಡ್ರೈವ್ ಬಂದಾಗ ನಿಂತಿರೋದು ಗಾಡಿದು ಕ್ರೆಟಾ ಅಲ್ಕಾಜಾರ್ ಇದೆ. ಸೊ ಹಿಂದೆ ನೋಡ್ರೆ ನಿಮಗೆ ಲೇಟೆಸ್ಟ್ ಸ್ಟಾಕ್ಸ್ ರೆಡ್ ಕಲರ್ ನೋಡಿ 3 ವೆನ್ಯೂಸ್ ಲೇಟೆಸ್ಟ್ ಫೀಚರ್ಸ್ ಅಲ್ಲಿ ಇದೆ. ಸೊ ವೆನ್ಯೂಸ್ ಇದೆ. ಇಲ್ಲೂ ಕ್ರೆಟಾ ಆಟೋಮೆಟಿಕ್ ಇದೆ. ಆಲ್ರೆಡಿ ನೋಡಿ ಕಸ್ಟಮರ್ಸ್ ಎಲ್ಲ ವೆನ್ಯೂ ಡ್ರೈವ್ ಮಾಡ್ತಾ ಇದ್ದಾರೆ ಆಲ್ರೆಡಿ, ಟೆಸ್ಟ್ ಡ್ರೈವ್. ಸೊ ಹೇಳ್ಬೇಕು ಅಂದ್ರೆ ಮಲ್ಟಿಪಲ್ ಆಪ್ಷನ್ಸ್ ಇದೆ ನಿಮಗೆ ಕಾಂಪ್ಯಾಕ್ಟ್ ಅಲ್ಲಿ. ಟೆಸ್ಟ್ ಹೋಗಿದ್ರೆ ಅಷ್ಟೇ ಅಲ್ಲ, ಸೋಲ್ಡ್ ಆಗಿಲ್ಲ ಇನ್ನು. ಎಲ್ಲ ಕುತ್ಕೊಂಡು ಮಾತಾಡ್ತಾವ್ರಲ್ಲ ಫೈನಾನ್ಸ್ ಲೋನ್ಗೆ ಹೋಗ್ತಾ ಇದಾರಾ? 100% ಸರ್. ಕೇಸ್ ಕ್ಲೋಸ್ ಆಗೋಗುತ್ತೆ. ಇಲ್ಲಿ ಬಂದವ್ರು ಯಾರು ನಾವು ಹಂಗೆ ಕಳ್ಸಲ್ಲ, ಕಾರ್ ಡೆಲಿವರಿ ಮಾಡೇ ಕಳ್ಸೋದು ಅಷ್ಟೇ. ದುಡ್ಡು ಇರ್ಬೇಕು ಅವ್ರ ಹತ್ರ, ಕಟ್ಟ ಕೆಪಾಸಿಟಿ. ದುಡ್ಡಿಲ್ಲ ಅಂದ್ರೆ ಸರ್, ಲೋನ್ ಇದೆಯಲ್ಲ, ನಾವು ಲೋನಲ್ಲಿ ಹಾಕಿ ಕೊಡ್ತೀವಿ ಗಾಡಿ. ಕೆಲವೊಂದು ಪ್ರೊಫೈಲ್ ಮ್ಯಾಚ್ ಆಗ್ಬೇಕಲ್ಲ. ಇಲ್ಲಿ ಕರ್ಸಿ ಸರ್, ನಾವು 2 ಮಿನಿಟ್ಸ್ ಅಲ್ಲಿ ಹೇಳ್ತೀವಿ. ಏನೋ ಒಂದು ಆಗುತ್ತೆ ಒಟ್ಟಲ್ಲಿ, ಕರ್ಸಿ ಸರ್ ಅಂದ್ರೆ ತಾನೇ ಇಲ್ಲಿ ನಮ್ಗೆ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್ ಇನ್ಯಾವ ಆಮೇಲೆ ನೋಡಿ ಕ್ಯಾರೆನ್ಸ್ ಇದೆ, ಹೊಸದು ಲೇಟೆಸ್ಟ್ ಮಾಡಲ್ ಕಿಯಾ ಕ್ಯಾರೆನ್ಸ್. ನನ್ನ ಹತ್ರ ಒಟ್ಟು 4 ಗಾಡಿ ಇತ್ತು. 4ಅಲ್ಲಿ ನನ್ನ ಹತ್ರ ಉಳಿದಿರೋದು 2 ಎಲ್ಲ ಸೇಲ್ ಆಗಿದೆ. ಲಕ್ಸುರಿ ವೇರಿಯಂಟ್ ಇದೆ, ಟಾಪ್ ಎಂಡ್. ನೀವು ಶೋರೂಮ್ ಹೋದ್ರಿ ಅಂದ್ರೆ 20 ಲಕ್ಷ ಆಗುತ್ತೆ ಸರ್. ನಾನು ನಿಮಗೆ 18,40,000 ರೂಪಾಯಿಗೆ ಮಾಡ್ಕೊಡ್ತೀನಿ ನಿಮಗೆ. 18,40,000 ಮಾಡಲು ಬರೀ 14,000 ಓಡಿರೋದು ಇದು. ಬರೀ ಎಷ್ಟು? ಟಾಪ್ ಎಂಡ್ ಬರೀ 14,000 ಓಡಿರೋದು. ಇದೇ ತರ ನಿಮ್ಗೆ ನೋಡಿದ್ರೆ ನೋಡಿ ಡಸ್ಟರ್ಸ್ ಇಲ್ಲೂ ಕೂಡ ಇದೆ. ಮತ್ತೆ ಒಂದೇ ಒಂದು ಲೇಟೆಸ್ಟ್ ಮಾಡಲು ರೆಟಾ ಕೂಡ ಸ್ಟಾಕ್ ಇದೆ ನೋಡಿ ಇಲ್ಲಿ. ಇದು ಕೂಡ ನಿಮ್ಗೆ ಬೆಸ್ಟ್ ಇದರಲ್ಲಿದೆ, ಪ್ರೈಸ್ ಅಲ್ಲಿ ಇದೆ. ಮತ್ತೆ ನೀವು ನೋಡ್ತಾ ಇರ್ಬೋದು ನೋಡಿ ಕ್ಯಾರೆನ್ಸ್ ಕೂಡ ಇದೆ. ಹೌದು ಕ್ಯಾರೆನ್ಸ್ ಇಲ್ಲೂ ಒಂದು ಕ್ಯಾರೆನ್ಸ್ ಕೂಡ ಇದೆ. ಮತ್ತೆ ಜೀಪ್ ಆಪ್ಷನ್ ಇದೆ ನಿಮಗೆ, 2-3 ಆಪ್ಷನ್ಸ್ ಇದೆ. ಬ್ಲಾಕ್ ಇದೆ, ಸಿಲ್ವರ್ ಇದೆ. ಮತ್ತೆ ಸೋನೆಟ್ಗೆ ನಿಮಗೆ ಮಲ್ಟಿಪಲ್ ಆಪ್ಷನ್ಸ್ ಇದೆ ನೋಡಿ. ಸೋನೆಟ್ ಅಲ್ಲಿ ನಿಮ್ಗೆ ಸೋನೆಟ್ ನಿಮಗೆ ಮಲ್ಟಿಪಲ್ ಆಪ್ಷನ್ಸ್ ಇರೋದ್ರಿಂದ ಸೊ ನಿಮಗೆ ಕಲರ್ಸ್ ನೋಡ್ಬೋದು. ಯಾರು ನೋಡ್ತಾ ಇರೋ ಸೋನೆಟ್ ನಿಮಗೆ ಗ್ರೇ ಇದೆ, ರೆಡ್ ಇದೆ. ಮತ್ತೆ ಇದ್ರಲ್ಲಿ ನಿಮಗೆ ವಿತ್ ಸನ್ ರೂಫ್ ಇದೆ. ಪ್ಲಸ್ ಇಲ್ಲಿ ಡೀಸೆಲ್ ಒಂದು ಗಾಡಿ ಇದೆ ನೋಡಿ. ಇಲ್ಲಿ 2 ನೋಡ್ತಾ ಇರೋ 2 ಕುಶಾಕ್ ಕಾಣಿಸ್ತದೆ ನೋಡಿ ನಿಮ್ಗೆ. ಕುಶಾಕ್ ಇದು ಬಂದ್ಬಿಟ್ಟು ನಿಮ್ಗೆ ಒಂದು ಟಾಪ್ ಆ್ಯಂಡ್ ಒಂದು ಮಿಡ್ ವರ್ಷನ್ ಇದೆ. ಇದು ಬಂದ್ಬಿಟ್ಟು ನಿಮಗೆ ಮಾಂಟೋ ಕಾರ್ಲೆ ಇಂಜಿನ್, ಮಾಂಟೋ ಕಾರ್ಲೆ. ಸೊ ಇದು ಕೂಡ ನಿಮಗೆ ನಮ್ಮ ಹತ್ರ ಸ್ಟಾಕ್ ಇದೆ. ಇದು ಕೂಡ ಮಿಡ್ ವರ್ಷನ್, ಇದು ಟಾಪ್ ಎಂಡ್. ಏನು ರೇಟ್ ಇದೆ ಅಣ್ಣ ಇದು? ಸೊ ಇದು ಬಂದ್ಬಿಟ್ಟು ನಿಮಗೆ 18 ಲಕ್ಷ ಕೊಡ್ತೀನಿ ನಾನು. 18 ಲಕ್ಷಕ್ಕೆ. ಅದು ನಿಮ್ಗೆ ಒಂದು 14 ಲಕ್ಷ ಕೊಡ್ತೀನಿ. ಓಕೆ, ಬೆಸ್ಟ್ ಪ್ರೈಸ್ ಅಲ್ಲ? ಹೌದು. ಮತ್ತೆ ಇಲ್ಲೊಂದು ಇದೆ, ಬ್ರೀಜಾ ಇದೆ ನೋಡಿ. ಬ್ರೆಜಾ ಡೀಸೆಲ್ ಯಾರು ನೋಡ್ತಾರೆ, ಬಾಣ ಬರೀ 8 ಲಕ್ಷ ಕೊಡ್ತೀನಿ, ತಗೊಳೋಣ ಅಷ್ಟೇ. ಬಾಣ ಬರೀ 8 ಲಕ್ಷ. VDI ಆಪ್ಷನಲ್ 49,000 ಓಡಿದೆ, ಸಿಂಗಲ್ ಹ್ಯಾಂಡ್ ಓಡಿಸಿರೋದು ಅಷ್ಟೇ. ಬ್ರೆಜಾ 8,08,000 ರೂಪಾಯಿ ನಾನು 8 ಲಕ್ಷ. ಕಿಯಾ ಬಂದ್ಬಿಟ್ಟು ನೋಡಿ, ಇದು ಸೆಲ್ಟಾಸ್ ಆಟೋಮೆಟಿಕ್ DCT GT ಲೈನ್, ಇದು ಸಿಂಗಲ್ ಓನರು. ಕಿಲೋಮೀಟರ್ ಬಂದ್ಬಿಟ್ಟು ನಿಮಗೆ 65,000 ಏನೋ ಓಡಿದೆ ಸರ್. ಇದು ನಿಮಗೆ ಶೋರೂಮಲ್ಲಿ ಬಂದ್ಬಿಟ್ಟು ಏನಿಲ್ಲ ಅಂತಂದ್ರೆ ನಿಮಗೆ 22 ಲಕ್ಷ ಇದೆ. ನಾನು ನಿಮಗೆ 12.5 ಲಕ್ಷ ಕೊಡ್ತೀನಿ. 12.5 ಲಕ್ಷ ಏನು ಸರ್? ಡ್ಯಾಡ್ ಅಪ್ರೂವ್ಡ್ ಅಂತಂದ್ರೆ ಡ್ಯಾಡ್ ಫಾದರ್ಸ್ ಡೇ ಆಗಿರೋದ್ರಿಂದ ನಾವು ನಿಮಗೆ ಸ್ಪೆಷಲ್ ಡಿಸ್ಕೌಂಟ್ ಮಾಡ್ಕೊಡ್ತೇವೆ ಸೆಗ್ಮೆಂಟ್ ಕಾರ್ಗೆ. ಡ್ಯಾಡ್ ಅಪ್ರೂವ್ಡ್, ಹೌದು ಅಷ್ಟೇ. ಫಾದರ್ಸ್ ಡೇ ಅಂತಾನಲ್ಲ, ಡ್ಯಾಡ್ ಅಪ್ರೂವ್ಡ್ ಅಂತೇಳಿ ಪ್ರಮೋಷನ್ ಮಾಡಿಸಿ. ಎಕ್ಸಾಕ್ಟ್ಲಿ. ಆಮೇಲೆ ಈಕೋಸ್ಪೋರ್ಟ್ ಅಂತ ಕೇಳ್ತಾ ಇದ್ರಲ್ಲ ಸರ್, ಈಕೋಸ್ಪೋರ್ಟ್ ಇರೋರಿಗೆ ನನ್ನ ಹತ್ರ 7-8 ಕಾರ್ ಇದೆ. ಈಕೋಸ್ಪೋರ್ಟ್ ಪೆಟ್ರೋಲ್ ಇದೆ, ಡೀಸೆಲ್ ಇದೆ, ಎಲ್ಲ ಸಿಮಿಲರ್ ಲೇಟೆಸ್ಟ್ ಪ್ರೈಸ್ ಅಲ್ಲಿ ಹಾಕಿರೋದು. ಆ ರೇಂಜ್ಗೂ ಅವ್ರು ಎಕ್ಸ್ಪೆಕ್ಟ್ ಮಾಡಿಲ್ಲ, ಆ ಪ್ರೈಸ್ ತರ ಹಾಕಿದೀವಿ. ಈಕೋಸ್ಪೋರ್ಟ್ ನೋಡ್ಬೋದು, ನೀವು ನೋಡ್ತಾ ಇದ್ದೀರಾ ಅಲ್ಲಿ 2, ಇಲ್ಲಿ ಬ್ಲೂ ಕಲರ್ ಸರ್. ಎಲ್ಲ ಸಿಂಗಲ್ ಓನರು. ಪೆಟ್ರೋಲ್ ಇದೆ, ಡೀಸೆಲ್ ಇದೆ, ವೈಟ್ ಕಲರ್ ಇದೆ, ಬ್ಲೂ ಕಲರ್ ಇದೆ, ಆಟೋಮೆಟಿಕ್ಸ್ ಇದೆ. ಪ್ಲಸ್ ಅಲ್ಲಿ ನೋಡಿ ನಿಮಗೆ ಸೆಲ್ಟಾಸ್ ಹೊಸದು ನಿನ್ನೆ ಬಂದಿರೋ ಸ್ಟಾಕು. ಸೊ ಸೆಲ್ಟಾಸ್ ನಿಮಗೆ ಹೊಸದಾಗಿ ಬಂದಿರೋ ಸ್ಟಾಕ್ ಅದನ್ನು. ಸೊ ಮತ್ತೆ ಇಲ್ಲಿ ಬ್ರೆಜಾ ನೋಡಿ, ಬ್ಲೂ ಕಲರ್ ಪೆಟ್ರೋಲ್ ಗಾಡಿ. ಸೊ ಈ ತರ ಆಪ್ಷನ್ಸ್ ಇದೆ. SUV ಕಾರ್ಗಳಿಗೆ ಕೊರತೆನೇ ಇಲ್ಲ. ಎರ್ಟಿಕಾ ನೋಡಿ, ಗರುಡ ಮಾಲ್, GT ಮಾಲ್, ಇದು ಬಿಟ್ಟು ಎಕ್ಸ್ಟ್ರಾ ಜಕ್ಕೂರಲ್ಲೂ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರೆ ಅಲ್ಲಿ 2 ಮಿಕ್ಸ್. ಲಾಸ್ಟ್ ಟೈಮ್ ನಿಮ್ ಜೊತೆ ನಾನು ವೆರ್ಟಿಕಾ ಇದೇ ಲೈನಲ್ಲಿ ಮಾಡಿದ್ವಿ, 9 ಗಾಡಿ ಇತ್ತು. ಹೌದು, ನನ್ನ ಹತ್ರ ಇವಾಗ ಹೊಸದು 2 ಸ್ಟಾಕ್ ಇದೆ ಅಷ್ಟೇ. ಎಲ್ಲ ಸೋಲ್ಡ್ ಔಟ್, ನಮಗೆ ತಗೊಂಡೋಗಿ ಸರ್. ನೋಡಿ ಪೆಟ್ರೋಲ್ ಸೋಲ್ಡ್ ಔಟ್, ಫುಲ್ ಸೋಲ್ಡ್ ಔಟ್, ಎಲ್ಲ ಸೋಲ್ಡ್ ಔಟ್. ಇಲ್ಲಿ ನಿಮಗೆ ಪೆಟ್ರೋಲ್ ಮತ್ತೆ ಡೀಸೆಲ್ 2 ಗಾಡಿ ಇದೆ. ಇದು ಎರಡೂನು ನಿಮಗೆ 2 ಗಾಡಿ ಉಳಿದಿರೋದು. ಈ ಡೀಟೇಲ್ಸ್ ಹೇಳೋಣ. 2 ಇದೆ, ಅದ್ರಾಗ 2016 ಮಾಡಲು ಸಿಂಗಲ್ ಓನರ್ ಗಾಡಿ. ಅದು ಪೆಟ್ರೋಲ್ ವೇರಿಯಂಟ್. ಹೌದು. ಪ್ರೈಸ್ ಇನ್ನು ಮೆನ್ಷನ್ ಆಗಿಲ್ಲ, ಹೊಸದಾಗಿ ಬಂದಿದೆ ಅಂತ ಹೇಳ್ತಾ ಇದ್ದೀನಿ. 6.5 ಲಕ್ಷ ಕೊಡ್ತೀನಿ. 6.5 ಲಕ್ಷಕ್ಕೆ ತಗೊಂಡೋಗಿ. 16 ಮಾಡಲು. ಇದು ಬಂದು ಎರ್ಟಿಕಾ ಡೀಸೆಲ್ 94,000 ಓಡಿದೆ. 16 ಮಾಡಲು 8 ಲಕ್ಷ ಕೊಡ್ತೀನಿ. ಲೋನ್ ಆಗುತ್ತೆ ಎರಡಕ್ಕೂ 100%. 72 ಮಂತ್ಸ್ ಬರುತ್ತೆ ಎರಡು. ಇಷ್ಟ. ಬೇರೆ ಕಾರ್ಗಳು ಬೇರೆ ಅಂತಂದ್ರೆ ನಿಮ್ಗೆ ಹಿಂದೆಗಡೆ
ಇದಿತ್ತು ನೋಡ್ಬೋದು ಇಕೋ ಸ್ಪೋರ್ಟ್ಸ್ ಸ್ಪೋರ್ಟ್ಸ್ಗಳು ಅದೇ ತರನೇ ಇಲ್ಲಿ ಈ ಕಡೆ ಅದ್ಯಾವ್ದೋ CRV BRV ಎಲ್ಲ ಇಟ್ಟಿದ್ರಲ್ಲ ಎಲ್ಲ ಸೇಲ್ ಆಯ್ತಣ್ಣ ನಿಮ್ ವಿಡಿಯೋ ಎಲ್ಲ ಸೋಲ್ಡ್ ಆಯ್ತಾ 100%. ಹೆಂಗಾಯ್ತು ಸರ್ ಎಲ್ಲ ನಿಮ್ದೇ ಎಲ್ಲ ವಿಡಿಯೋ ಮಾಡೋದ್ರ ಮುಖಾಂತರ ಪ್ರಮೋಷನ್ ನೋಡ್ಬಿಟ್ರೆ. ಹೌದೌದು. ಈ ಕಡೆ ಬಂದ್ರೆ ನೋಡಿ ಹೊಸದಾಗಿ ಲೇಟೆಸ್ಟ್ ಆಗಿ ಬಂದಿರೋದು ಕಿಯಾ. ಇದು ಒಂದೇ ಒಂದು ಗಾಡಿ ನನ್ನ ಹತ್ರ HTX ಪ್ಲಸ್ 28,000 ಡೀಸೆಲ್ ಗಾಡಿ ಓಡಿದೆ. ಗಾಡಿ ಬಂದ್ಬಿಟ್ಟು ನಿಮ್ಗೆ ಒಳ್ಳೆ ಪ್ರೈಸಿಂಗ್ ಅಲ್ಲಿದೆ 10.5 lakhs 10 ಲಕ್ಷಕ್ಕೆ. ಇದು ಆಲ್ರೆಡಿ ಕಸ್ಟಮರ್ಸ್ ಬೆಳಗ್ಗೆಯಿಂದ ಟೆಸ್ಟ್ ಡ್ರೈವ್ ಮಾಡ್ತಾರೆ. ಯಾವ ಮೂಮೆಂಟ್ ಅಲ್ಲಿ ಡೀಸೆಲ್ ನೋಡ್ತಾ ಇರೋರು ಕಿಯಾದಲ್ಲಿ ಬಂದು ತಗೊಂಡು ಹೋಗ್ಬೋದು. ವರ್ತಿದೆ ಪ್ರೈಸ್. ಕ್ಯಾರೆನ್ಸ್ ವೈಟ್ ಕಲರ್ ಜೀಪ್ ಕಂಪಸ್ಗೆ ಏನು ಕಾನ್ಸಂಟ್ರೇಟ್ ಮಾಡಲ್ವಾ ನೀವು? ಜೀಪ್ ಕಂಪಸ್ಗೆ ಹೇಳೋದೇ ಬೇಡ, ಅದಕ್ಕಂತಾನೆ ಕಸ್ಟಮರ್ಸ್ ಇರ್ತಾರೆ. ಇದೆ ಅಂತ ಹೇಳಿದ್ರೆ ತಾನೇ ಅವ್ರಿಗೆ ಗೊತ್ತಾಗೋದು. ನಮ್ದಲ್ಲಿ ಜೀಪ್ ಕಂಪಸ್ ಏನಿಲ್ಲ ಅಂತಂದ್ರೆ 3 ಇಂದ 4 ಕಲರ್ ಇದೆ. ಒಂದು ಬ್ಲಾಕ್ ಇದೆ, ವೈಟ್ ಇದೆ, ಆ ಫ್ಯಾನ್ ಬೇಸ್ಗೂ ಏನು ಕೊರತೆ ಇಲ್ಲ. ಜೀಪ್ ಕಂಪಸ್ ಬೇಕು ಅನ್ನೋರು ಅದು ಕೂಡ ತಗೊಳ್ಬಹುದು ಅಲ್ವಾ? ಆ ಜೀಪ್ಕಿನ ಈ ಜೀಪ್ ನೋಡೋಣ ಚೆನ್ನಾಗಿದೆ. ಸೇಮ್ ಒಳಗಡೆ ಫೀಲ್ ನಿಮ್ಗೆ ಲ್ಯಾಂಡ್ ಓವರ್ ಫೀಲ್ ಇರುತ್ತೆ. ಒಳಗಡೆ ಕಡಿಮೆ ಐತಣ್ಣ, 38-40 ಲಕ್ಷ ಶೋರೂಮ್ ಕಾಸ್ಟ್. 40 ಲಕ್ಷಕ್ಕೆ ಯಾಕೆ ಕೊಡ್ತೀರಣ್ಣ? ಬಾಣ ನಾನು ನಿಮ್ಗೆ ಎಷ್ಟು ಬರೀ 14 ಲಕ್ಷಕ್ಕೆ ಕೊಡ್ತೀನಿ. 14 ಲಕ್ಷಕ್ಕೆ? ಹೌದು, ಅದೇ ಫೀಲ್ ತಾನೆ. ನೋಡಿ ಅರ್ಬನ್ ಕ್ರೂಸರ್ ಇದು ಆಟೋಮೆಟಿಕ್. ನನ್ನ ಹತ್ರ ಒಂದೇ ಒಂದು ಗಾಡು ನೋಡಿ. ಇದು ನಿಮ್ಗೆ ಹೇಳ್ಬೇಕು, ನನ್ನ ಹತ್ರ 3 ಗಾಡಿ ಇತ್ತು, ಒಂದೇ ಗಾಡಿ ಇರೋದು ಇವಾಗ ಎಲ್ಲ ಸೇಲ್ ಆಗಿದೆ. ಸೊ ಅರ್ಬನ್ ಕ್ರೂಸರ್ ಸಿಂಗಲ್ ಹ್ಯಾಂಡ್ ಓಡಿಸಿರೋದು ಗಾಡಿ. ಚೆನ್ನಾಗಿದೆ ಗಾಡಿ, ಪ್ರೈಸಿಂಗು ವರ್ತಿದೆ. ಬರೋರು ಯಾರನ್ನ ಅರ್ಬನ್ ಕ್ರೂಸರ್ ನೋಡ್ತಾ ಇರೋ ಆಟೋಮೆಟಿಕ್ ಗಾಡಿ ಬಂದು ತೊಗೊಂಡೋಗ್ಬೋದು. ಎಷ್ಟಿದಾವೆ ಇವತ್ತು ಟೋಟಲ್ ಹಂಗೆ ಲೆಕ್ಕ ಹಾಕೊಂಡ್ರೆ? ಎಲ್ಲ ಆಲ್ಮೋಸ್ಟ್ ಇವಾಗ ನಮ್ದು ಏನು 100 ಗಾಡಿ 80ರಿಂದ 100 ಗಾಡಿ ಒಳಗಡೆ ಇದೆ ಸರ್ ಇಲ್ಲಿ. ಓಕೆ ನೋಡಿ ಇವಾಗ ನೋಡಿ, ಇದು ಮಾಲ್ಫೋರ್ಡ್ ಇಂಜಿನ್ ಹೇಳಿದ್ನಲ್ಲ, ಮಾಂಟೋ ಕಾರ್ಲೋದು ಕುಶಾಕು ಇದೇ ಹೇಳಿದ್ ನಾನು ನಿಮಗೆ. ಡ್ಯಾಟ್ಸ್ ಅಪ್ರೂವ್ಡ್ ಇದೆ, ಅದಕ್ಕೆ ಬೆಸ್ಟ್ ಡಿಸ್ಕೌಂಟ್ ಮಾಡಿಸ್ಕೊಡ್ತೀನಿ. ಯಾರು ನೋಡ್ತಾ ಇದ್ದೀರಾ ಕುಶಾಕು ನಿಮಗೆ 18 lakhs ಪ್ಲಸ್ ನಿಮ್ಗೆ ಮಾಡಿಸ್ಕೊಡ್ತೀನಿ. 22 ಮಾಡಲು ಎಕ್ಸಾಕ್ಟ್ಲಿ. ಬರೀ 18,000 ಓಡಿದೆ. 15,000 ಓಡಿದೆ. ಇದು ಕೂಡ ಅಷ್ಟೇ ಕುಶಾಕು. ಓಕೆ, ಇಲ್ಲಿಗೆ ಬರ್ತಾ ಇದ್ರೆ ನೀವು ನೋಡ್ತಾ ಇದ್ದೀರಾ, ಈ ಕಡೆ ನೋಡಿ ಜೀಪ್ ಅಂದ್ರಲ್ಲ, ನೋಡೋಣ ಇಲ್ಲಿ ಬ್ಲ್ಯಾಕ್ ಕಲರ್, ಬ್ಲ್ಯಾಕ್ ಅಲ್ಲಿ ವೈಟ್, ಇಲ್ಲಿ ಬ್ಲ್ಯಾಕ್, ಇದರಿಂದಾನೇ ಸಿಲ್ವರ್ ಅಣ್ಣ ಟಾಟಾ ಆರಿಯರ್. ಜೀಪ್ ಕಂಪಸ್ ಸೇಲ್ ಆಗಿಲ್ಲ ಲಾಸ್ಟ್ ವಿಡಿಯೋದಲ್ಲಿ. ಅದು ಒಂದೇ ಒಂದು ಗಾಡಿ ಸೇಲ್ ನಾನೇ ಮಾಡಿದ್ದೆ. ಟೋಟಲ್ 4 ಗಾಡಿ ಇತ್ತು. ಬ್ಲಾಕ್, ಒಂದು ವೈಟ್, ಒಂದು ಸಿಲ್ವರ್. ನಿಮ್ಗೆ ಎಷ್ಟು ಸೇಲ್ ಆಯ್ತು? ಎಷ್ಟು ಇದು ಆಗಿದ ತಕ್ಷಣ ಒಂದು ಬ್ಲಾಕ್ ಕಲರ್ ಸೇಲ್ ಆಯ್ತು. ಅದಾಯ್ತಿದ್ದಂಗೆ ಮತ್ತೆ ತಿರ್ಗಾ ಬ್ಲಾಕ್ ಆರ್ಡರ್ ಮಾಡ್ಕೊಂಡ್ವಿ. ಮತ್ತೆ ವೈಟ್ ಒಂದಿದೆ, ಸಿಲ್ವರ್ ಇದೆ. ಬ್ಲಾಕ್ ಆಗಿದೆ, ಬೇಗ ಬಂದ್ ತಗೊಳ್ಳೋದು ಡೆಲಿವರಿ. ಆರಿಯರ್ ಅಂತಿದ್ರಣ್ಣ ನೀವು ಬಂದಾಗ 2 ಆರಿಯರ್ ಇತ್ತು, ಈಗ ರೆಡ್ ಇದೆ, ವೈಟ್ ಸೇಲ್ ಆಯ್ತು. ಹಂಗೆ ಹಾರಿಯರ್ ಅಂತಿದ್ರಿ, ಇಕೋ ಸ್ಪೋರ್ಟ್ಸ್ ಅಂತಿದ್ರಿ, ಬ್ರೆಜಾ ಅಂತಿದ್ರಿ, ಅಂತೀರಿ. ಎಲ್ಲದಕ್ಕೂ ಕಾರ್ಗಳಿದಾವೆ. ಹೌದು, ಅಷ್ಟೇ. ಎಲ್ಲ ಏನ್ ಮಾಡ್ತೀರಾ ನಾವ್ ಹಿಂಗೆ? ಅದಕ್ಕೋಸ್ಕರ ತಾನೇ ನಿಮ್ಮಂತವರಿಂದ ನಾವು ಹೇಳೋದು ಬನ್ನಿ ಸಾರ್ ಅಂತ. ನೋಡಿ ಇವತ್ತು ಅದೇ ಹೇಳ್ತಾರೆ. XUV 300 ಅಣ್ಣ 20 ಮಾಡ್ಲಣ್ಣ, ಸಿಂಗಲ್ ಓನರ್, ಬರೀ 7,000 ಓಡಿರೋದು. ಮಹೀಂದ್ರ ಎಷ್ಟು ಡಿಸ್ಕೌಂಟ್ ಕೊಡ್ತೀನಿ ಇದಕ್ಕೆ ನಾನು? ಬೇಕಾದ್ರೆ ನಿಮ್ಗೆ ಕೊಡ್ತೀರಾ? ಎಷ್ಟು ಕೊಡ್ಬೋದು ನಿಮ್ಗೆ ಅಣ್ಣ? ಅಲ್ಲಿ ಪ್ರೈಸ್ 9 ಲಕ್ಷ ಇದೆ ಅಣ್ಣ. ಅಣ್ಣ ನಿಮ್ಮ ವ್ಯೂವರ್ಸ್ ಕಡೆಯಿಂದ ಬಂದ್ರೆ ನಾನು ಈ ಕಾರ್ನ 8 ಲಕ್ಷ ಕೊಡ್ತೀನಿ. 8 ಲಕ್ಷಕ್ಕೆ? 2020 ಮಾಡಲ್, 100% ಪೆಟ್ರೋಲ್ ವೇರಿಯಂಟ್, ಸಿಂಗಲ್ ಓನರ್ ಗಾಡಿ. ಬರೀ 8 ಲಕ್ಷ ಕೊಡ್ತೀನಿ ಆ ಗಾಡಿ. ಇದು ಬಂದ್ಬಿಟ್ಟು ನೋಡಿ ನಿಮಗೆ 2022 ಮಾಡಲು 11,000 ಓಡಿದೆ ಅಣ್ಣ. ಬರೀ 13 ಲಕ್ಷಕ್ಕೆ ಸಿಗುತ್ತೆ ನಿಮ್ಗೆ. 13 ಲಕ್ಷ ಸಾಕು. ಹಾಗೆ ತಾರು ಅಂತ ಇರ್ತಾರಲ್ವಾ, ತಾರು ಅಂದ್ರೆ ಬನ್ನಿ ನಿಂತ್ಕೊಳ್ಳಿ. ತಾರು ಅಂತಾರೆ. ಸಾಫ್ಟ್ ಟಾಪ್ ನನ್ನ ಹತ್ರ ಇದೆ. ಇದು ಒಂದೇ ನೋಡಿ, LX 4 ವೀಲ್ ಡ್ರೈವ್ ಅಣ್ಣ. ಇದು 54,000 ಸಿಂಗಲ್ ಓನರ್. ನಾನು 14.5 ಲಕ್ಷ ಕೊಡ್ತೀನಿ. ಓಕೆ. ಸಾಫ್ಟ್ ಟಾಪ್ ಅಂದ್ರೆ ನಿಮಗೆ ಟಾಪ್ ಬಂದ್ಬಿಟ್ಟು ನಿಮಗೆ ಫುಲ್ ಕ್ಲಾತ್ ಅಲ್ಲಿ ಬರುತ್ತೆ. ಅದಕ್ಕೆ ಸಾಫ್ಟ್ ಟಾಪ್ ಅಂತೀವಿ ನಾವು. ಓಕೆ. ಈ ತರದ ಜನ ಜಾಸ್ತಿ ಇಷ್ಟಪಡಲ್ವಾ? ಇದು ಜಾಸ್ತಿ ಜನ ಇವಾಗೆಲ್ಲ ತಾರ್ ಟ್ರೆಂಡೇ ಬೇರೆ ಇದೆ. ಬಟ್ ಸಾಫ್ಟ್ ಟಾಪ್ ಯಾರು ಆಫ್ ರೋಡ್ ಅಲ್ಲಿ ಓಡಿಸೋರು ಈ ತರ ಬೇಕು ಅನ್ನೋರು ಇದನ್ನು ತಗೋಬಹುದು. ರಿಮೂವ್ ಮಾಡಿ ಒಂಥರ ಏನೋ ಹೋಗ್ತಾರಲ್ಲ ಆಫ್ ರೋಡ್ಗೆ, ಆ ತರ ಫೋಟೋಶೂಟ್ ವಿಡಿಯೋ ಗಿಡಿಯೋಗೆಲ್ಲ. ಅಣ್ಣ ಇನ್ನ ಮತ್ತೆ ನಾವ್ ಹೇಳೋದೇ ಬೇಡ, ನಿಮಗೆ ಗೊತ್ತಿರಂಗೆ 500 ಮಿಂಚಿಂಗ್ ಗಾಡಿ, ರೇಸಿಂಗ್ ಗಾಡಿ, ಟ್ರೆಂಡಿಂಗ್ ಗಾಡಿ, ಆನೆ ಅಂತ ಹೇಳ್ಬೋದು. ಆನೆ ಅಲ್ಲ, ಆನೆ ತರ ಆನೆನೆ. XUV ಅಂತ ಇದ್ದವರು ನೋಡಿ ನನ್ನ ಹತ್ರ W10 ಇದೆ, ಲೇಟೆಸ್ಟ್ ಆಗಿ ಬಂದಿರೋದು W10 ಇದೆ. ಆಮೇಲೆ ನೋಡಿ ಇಲ್ಲಿದೆ ನನ್ನ ಹತ್ರ ಡ್ಯಾಟ್ಸ್ ಅಪ್ರೂವ್ಡ್. ಅಗೇನ್ ನೀವು ಕೇಳ್ತಾರ ಡ್ಯಾಟ್ ಬನ್ನಿ ಡಿಸ್ಕೌಂಟ್ ಮಾಡ್ಕೊಡ್ತೀನಿ ಫಾದರ್ಸ್ ಡೇಗೆ. ಅಣ್ಣ ಇನ್ನೂ ಒಂದಲ್ಲ ಬಾಣ, ನೀವು ಇಲ್ಲಿಂದ ಇಲ್ಲಿವರೆಗೂ ಅಣ್ಣ ಎಲ್ಲ XUV ಇದೆ ನನ್ನ ಹತ್ರ. W7 ಇದೆ, W10 ಇದೆ, W11 ಇದೆ, ಅಗೇನ್ W6 ಇದೆ, W7 ಇದೆ. ನನ್ನ ಹತ್ರ ಮಲ್ಟಿಪಲ್ ಆಪ್ಷನ್ಸ್ ಇದೆ. XUV 500 ಹೋಗ್ಬೇಕಂದ್ರೆ ಸುಮಾರು 10 ಕಾರ್ಗಳಿಗಿಂತ ಜಾಸ್ತಿ ನಿಮ್ಮ ಹತ್ರ ಸ್ಟಾಕ್ ಇದೆ. ಹೌದು ಅಲ್ವಾ? ಇದೆಲ್ಲ ಮತ್ತೆ ಬಂದಿರೋ ಸ್ಟಾಕ್ಸ್, ಹೋಗಿ ಬಂದಿರೋ ಸ್ಟಾಕ್ಸ್. ಓಕೆ. ಅದರಲ್ಲೂ ಕಲರ್ಸ್ ಬೇಕಾ? ಕಲರ್ಸ್ W6, W8, W10, W11 ಎಲ್ಲ ತರ ಆಪ್ಷನ್ಸ್ ಇದೆ. ಹಂಗೆ ನಾವು ಹಿಂದಕ್ಕೆ ಬಂದ್ರೆ ನಾನು MG Hector ಹತ್ರ ಕರ್ಕೊಂಡು, MG Hector ಲಾಸ್ಟ್ ಟೈಮ್ ನಾವು MG Hector ಮಾಡಿದ್ವಿ. ನಿಮ್ ದಯೆಯಿಂದ ಎಲ್ಲ ಸೇಲ್ ಆಗಿದೆ. ಇವತ್ತು ನನ್ನ ಹತ್ರ ನೋಡಿ ಎಷ್ಟು ಗಾಡಿ ಇದೆ, ನೀವೇ ನೋಡಿ. ನನ್ನ ಹತ್ರ ಇರೋದು ಬೇರೆ 1, 2, 3, 4, 5. ಅವತ್ತು ನನ್ನ ಹತ್ರ ಇದ್ದಿದ್ದು 9 ಗಾಡಿ. ವಿಡಿಯೋ ಆದ್ಮೇಲೆ ಇವತ್ತು ನನ್ನ ಹತ್ರ ಇರೋದು 4 ಗಾಡಿ. 1, 2, 3, 4 ಎಲ್ಲ ಸೋಲ್ಡ್ ಆಯ್ತಾ? ಖಂಡಿತ ಸರ್.
ಲೋನಲ್ಲಿ ಎಲ್ಲ. ಅದಕ್ಕೆ ಸರ್ ಥ್ಯಾಂಕ್ಸ್ ಹೇಳೋದು ನಿಮಗೆ. ಅಯ್ಯೋ ನಾಲ್ಕು ಹೇಳಿ ಸರ್ ಇವುಗಳ ಡೀಟೇಲ್ಸ್. ಸರ್ ಇವಾಗ ಹೇಳಿ ಸರ್, ಎಸ್ ಸಿ ವಿ ಅಂತ ಇರಲ್ಲ, ಯಾರು ನಿಮ್ಮ ಪ್ರೇಕ್ಷಕರನ್ನ ಹೇಳೋದಷ್ಟೇ, ಒಂದು ಸರಿ GT ಮಾಲ್ಗೆ ಬನ್ನಿ, ನಾವು ನಿಮಗೆ ಸರ್ವಿಸ್ ಕೊಡ್ತೀವಿ, ನಾವು ನಿಮ್ಗೆ ಎಲ್ಲ ಥರ ತೋರಿಸ್ತೀವಿ, ಫೈನಾನ್ಸ್ ಪಾರ್ಟ್ ಇರ್ಬೋದು, ಗಾಡಿ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದು ನಾಲೆಜ್ ಹೇಳ್ತೀವಿ. ಆಮೇಲೆ ನಿಮಗೆ ಇದಲ್ಲ ಅಂತ ನೀವೇ ತೊಗೊಂಡು ಹೋಗ್ತೀರಾ. ನೋಡಿ ಈಗ ತಾನೇ ಅಟೆಂಡ್ ಮಾಡಿದೆ ಕಸ್ಟಮರು, ಈಗ ತಾನೇ ನೋಡಿ ಅಲ್ಲಿ ಬ್ಲಾಕ್ ಮಾಡಿದ್ದಾರೆ ಗಾಡಿ, ಇವಾಗ ಅಲ್ಲಿ ಲೋನ್ ಡೆಲಿವರಿ ಪ್ರಾಸೆಸ್ ಮಾತಾಡ್ತಾ ಇದ್ದಾರೆ. ಸೊ ಹಂಗೆ ಇಲ್ಲಿ ಬರೋ ಕಸ್ಟಮರ್ಸ್ ಎಲ್ಲ ಬಂದು ಇಲ್ಲಿ ಒಂದು ಸರಿ ವಿಸಿಟ್ ಮಾಡಿದ್ರೆ ನಿಮ್ಗೆ ನಾವು ಕನ್ವಿನ್ಸ್ ಮಾಡ್ತೀವಿ ಅಷ್ಟೇ. ಒಟ್ಟಿನಲ್ಲಿ SUV ಕಾರ್ಗಳು ಇವೆಲ್ಲ ಯಾವ ಮಾಡಲಿಂದ ಏನು ರೇಂಜ್ಗೆ ಇರುತ್ತೆ ಸರ್? ಇದೆಲ್ಲ ಬಂದ್ಬಿಟ್ಟು ನಿಮಗೆ MG ಮಲ್ಟಿಪಲ್ ಆಪ್ಷನ್ಸ್ ಇದೆ. ಸೊ ನಿಮಗೆ ಅಪ್ ಟು 6 ಸೀಟರಿಂದ 7 ಸೀಟರು ಇದೆ, ಟಾಪ್ ಮ್ಯಾರಲ್ ಇದೆ, ಮತ್ತು ಮಿಡ್ ವರ್ಷನ್ ಇದೆ. ಸೊ ಟೋಟಲ್ ನಿಮಗೆ 13 ಎಲ್ಲ ಯಾವ ಮಾಡಲಿ ಗಾಡಿಗಳು ಇರೋದು ಇವು? ಎಲ್ಲ ಬಂದ್ಬಿಟ್ಟು ಲೇಟೆಸ್ಟ್ 2021, 19, 2021 ಅಷ್ಟೇ ಗಾಡಿಗಳು. ಇನ್ನೂ ಬೇಕಾ ತರಿಸ್ಕೊಡ್ತೀರಾ? ಓಕೆ, ಆಲ್ಮೋಸ್ಟ್ ಎಲ್ಲ SUV ಕಾರ್ಗಳು ನೋಡಿದ್ವಿ. ಲೋನ್ ಬೇಕಾ? ಚಟಾಪಟ್ ನಿಮ್ದೇ ಇದೆ. ಕಾಸ್ಟ್ 24 ಅವರ್ದೇ ಲೋನ್ ಇದೆ. ಪ್ರತಿ ಒಂದು ವಿಡಿಯೋದಲ್ಲೂ ಹೇಳಿದೀವಿ 2 ಮಿನಿಟ್ಸ್ ಅಲ್ಲಿ ನಿಮಗೆ ಲೋನ್ ಮಾಡಿಸ್ಕೊಡ್ತೀವಿ ಅಂತ ಹೇಳಿದೀವಿ ಅಲ್ವಾ? ಅದೇನು ಪ್ರಾಬ್ಲಮ್ ಇಲ್ಲ. ನಿಮ್ಮಲ್ಲೇ ಅಕೌಂಟ್ ಅಲ್ಲಿ 100 ಕೋಟಿ ಇದೆ, ನೀವು ಯಾಕೆ ಬೇರೆ ಲೋನ್ ಹೋಗ್ತೀರಾ ಸರ್? ನಿಮ್ಮಲ್ಲಿ ಅದು ಒಂದು ಆಪ್ಷನ್, ಅದು ಒಂದು ಸೆಗ್ಮೆಂಟ್, ಆಲ್ ಇನ್ ಒನ್ ಶೆಲ್ ಅಲ್ವಾ? ಸೊ ಎಲ್ಲಾನು ಪ್ರೋಸೆಸ್ ಒಂದೇ ಕಡೆ ಆಗಲಿ ಅಂತ. ಕಸ್ಟಮರ್ ಆಚೆ ಹೋಗಬಾರ್ದು. ವಿತೌಟ್ ಫೈನಾನ್ಸ್ ನಮ್ದೇ ಆಗಿರೋದ್ರಿಂದ ಎಲ್ಲ ಪ್ರೋಸೆಸ್ ನಮ್ದಲ್ಲೇ ಮಾಡ್ತೀವಿ ಅಷ್ಟೇ. ಅದೇನು ಫ್ಯೂ ಅವರ್ಸ್ ಅಲ್ಲ, 1 ಡೇನಲ್ಲ, 2 ಡೇಸ್ ಅಲ್ಲ, 3 ಡೇಸ್ ಅಲ್ಲ ಸರ್? ಪ್ರೊಫೈಲ್ ಚೆನ್ನಾಗಿದ್ದು ಪ್ರೀ ಅಪ್ರೂವ್ಡ್ ಇತ್ತು ಅಂದರೆ 8 ಅವರ್ಸಲ್ಲಿ ಗಾಡಿ ಕೊಡ್ತೀನಿ, ತೊಗೊಂಡೋಗಿ ಸರ್. ಅಷ್ಟೇ. ಅಂದರೆ ಹೆಚ್ಚು ಕಮ್ಮಿ ಒಂದು 5 ಅವರಲ್ಲಿ ಲೋನ್ ಮಾಡಿಸ್ಕೊಡ್ತೀರಾ ಪ್ರೊಫೈಲ್? ಇಲ್ಲ ಅಂದರೆ 1 ಡೇ ತೊಗೊತೀರಾ? ಖಂಡಿತ, ಪಕ್ಕ ಮ್ಯಾಕ್ಸಿಮಮ್ 1 ಡೇ ಅಷ್ಟೇ. ಲೋನ್ ಎಲ್ಲ ಆಗುತ್ತೆ. 140 ಚೆಕ್ ಪಾಯಿಂಟ್ಸು ಅದು ಮಾಮೂಲಿ ಎಲ್ಲ ಹೇಳ್ಬಿಡಿ ಇನ್ನೊಂದ್ಸರಿ. 140 ಚೆಕ್ ಪಾಯಿಂಟ್ಸ್ ಇರುತ್ತೆ, 7 ಡೇಸ್ ರಿಟರ್ನ್ ಪಾಲಿಸಿ ಇರುತ್ತೆ, ನಿಮಗೆ 3 ವರ್ಷ ರೋಡ್ ಸೈಡ್ ಅಸಿಸ್ಟೆನ್ಸ್ ಇರುತ್ತೆ, ನಮ್ಮದೇ ಓನ್ ಫೈನಾನ್ಸ್ ಇರುತ್ತೆ. ಅದಾದ್ಮೇಲೆ ನಿಮಗೆ ವಾರಂಟಿ ಇರುತ್ತೆ, ಇಂಜಿನು, ಗೇರ್ ಬಾಕ್ಸು, ACM, EC ಕಂಪ್ರೆಸರು 1 ಮಂತ್ ವಾರಂಟಿ ಇರುತ್ತೆ. ಸೊ ನಮ್ಮದು ಇವಾಗ ಸರ್ವಿಸ್ ಕೂಡ ಇನ್ನೊಂದು ಆ್ಯಡ್ ಮಾಡುವಾಗ ಸರ್ವಿಸ್ ಸ್ಟಾರ್ಟ್ ಮಾಡಿದ್ದೀವಿ. ಪಿಕಪ್ ಡ್ರಾಪು ಇದೆ. ನೀವು ಇವಾಗ ನೀವು ಡೆಲಿವರಿ ಟೈಮಲ್ಲಿ ನಮಗೆ ಪೇ ಮಾಡಿಬಿಟ್ರೆ ಏನು OEM ಆಚೆ ಕಡೆ ನೀವು ಸರ್ವಿಸ್ ಕೊಡ್ತೀರೋ ಅದೇ ಥರ ಅದಕ್ಕಿಂತ ಕಡಿಮೆ ಪ್ರೈಸ್ಗೆ ನಮ್ಮಲ್ಲೇ ಸರ್ವಿಸ್ ಮಾಡ್ತೀವಿ. ನೆಕ್ಸ್ಟ್ 10,000 ನೀವು ಟಿಕೆಟ್ ರೈಸ್ ಮಾಡಿದ್ರೆ ಮನೆಗೆ ಬರ್ತಾರೆ, ಕಾರ್ ಪಿಕ್ ಮಾಡ್ತಾರೆ, ಕಂಪ್ಲೀಟ್ ಸರ್ವಿಸ್ ಮಾಡಿಬಿಟ್ಟು ರಿಪೋರ್ಟ್ ಶೇರ್ ಮಾಡಿ ನಿಮಗೆ ಗಾಡಿ ಮನೆಗೆ ತೊಗೊಂಬಂದು ಕೊಡ್ತೀವಿ. ರಬ್ಬಿಂಗ್ ಪಾಲಿಶ್ ಬೇಕಾ? ಅದು ಕೂಡ ವ್ಯವಸ್ಥೆ ಇದೆ. ಸೆರಾಮಿಕ್ ಬೇಕಾ? ಅದು ಕೂಡ ಇದೆ. ಸೆರಾಮಿಕ್ ಇದೆ, ಡೀಟೇಲಿಂಗ್ ಇದೆ, ರಬ್ಬಿಂಗ್ ಪಾಲಿಶ್ ಇದೆ, ಎಕ್ಸ್ಚೇಂಜ್ ಕೂಡ ಇದೆ ನಮ್ಮ ಹತ್ರ. ಅಷ್ಟೇ. ಮುಗಿಸೋಣ? ಖಂಡಿತ ಎಲ್ಲ ಮುಗೀತಲ್ವಾ? ಖಂಡಿತ ಸರ್. ನೋಡಿ, SUV ಕಾರ್ಗಳು ಯಾರಿಗೆಲ್ಲ ಬೇಕು ಡಿಸ್ಪ್ಲೇ ಮೇಲೆ ಇರೋ ನಂಬರಿಗೆ ಫೋನ್ ಮಾಡಿ. ಫೋನ್ ಪಿಕ್ ಮಾಡ್ತಾ ಇದ್ದಾರೆ ಡೈರೆಕ್ಟಾಗಿ GT ಮಾಲಿಗೆ ಬನ್ನಿ. GT ಮಾಲು ಬೆಂಗಳೂರಿನ ನಮ್ಮ ಮಾಗಡಿ ರೋಡಲ್ಲೇ ಬರ್ತಕ್ಕಂಥದ್ದು. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಾಗಿರುತ್ತೆ. GT ವರ್ಲ್ಡ್ ಮಾಲ, ಬರೀ GT ಮಾಲ? GT ವರ್ಲ್ಡ್ ಮಾಲ್. GT ವರ್ಲ್ಡ್ ಮಾಲ್, ಮಾಗಡಿ ಮೇನ್ ರೋಡ್ ಹಾಕೊಂಡ್ರೆ ಸಾಕು. ಚೋಳ್ರು ಪಾಲ್ಯ ಅಲ್ವಾ ಸರ್? ಪ್ರಸನ್ನ ಥಿಯೇಟರ್ ಅಂದ್ರೆ ಎಲ್ಲರಿಗೂ ಗೊತ್ತಿರುತ್ತೆ ಅಷ್ಟೇ. ಯಾವ್ದನ್ನ ಹಾಕೋಬಹುದು, ಲೊಕೇಶನ್ ಒಂದಲ್ಲ ಎರಡು. ನೆಕ್ಸ್ಟ್ GT ಮಾಲ್, ಮಾಗಡಿ ರೋಡ್ ಪ್ರಸನ್ನ ಥಿಯೇಟರ್, ಮಾಗಡಿ ರೋಡ್ GT ಮಾಲ್, ಚೋಳ್ರುಪಾಳ್ಯ GT ಮಾಲ್. ಏನಾದ್ರೂ ಹಾಕೊಳ್ಳಿ, ಒಟ್ಟಿಗೆ ಇಲ್ಲಿ ಕರ್ಕೊಂಡ್ಬಂದು ಬಿಡುತ್ತೆ. ಲೊಕೇಶನ್ ಇದೆ. ಅಲ್ಲಿ ಬಂದ್ಬಿಟ್ಟು ಒಳಗಡೆ -2 ಬೇಸ್ಮೆಂಟಿಗೆ ಬಂದ್ಬಿಟ್ರೆ ಸಾಕು. ನಿಮಗೆ ಎಲ್ಲಾ ತರಹದ SUV ಕಾರ್ಗಳು ಕಾಸ್ಟ್ 24 ಕಡೆಯಿಂದ ನಿಮಗೆ ಸಿಗುತ್ತೆ ಅಲ್ವಾ ಸರ್? ಖಂಡಿತ. ಮುಗಿಸೋಣ ಸರ್. ಥ್ಯಾಂಕ್ ಯು ಸೋ ಮಚ್. ಭಾಳ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರಿ ಖಂಡಿತ ಅಲ್ವಾ? ಅಷ್ಟೊಂದು ಕಾರ್ಗಳು ಡೀಟೇಲ್ಸ್ ಕೊಡೋಕ್ಕಾಗಲಿಲ್ಲ. ಎಷ್ಟೇ ಓನರು, ಯಾವುದು ಪೆಟ್ರೋಲ, ಡೀಸೆಲ, ಇಂತಿಂಥ ಕಾರ್ಗಳಿದೆ ಅಂದಿದ್ದೀವಿ. ಆಲ್ಮೋಸ್ಟ್ ಎಲ್ಲ ಥರ ನಿಮ್ಮ ಟೆಸ್ಟಿಗೆ ಕಾರ್ಗಳು ಸಿಕ್ಕೇ ಸಿಗುತ್ತೆ. ಹಾಗಾಗಿ ನಾವೆಲ್ಲ ಡೀಟೇಲ್ಸ್ ಕೊಡೋಕ್ಕಾಗಲ್ಲ. ಬನ್ನಿ, ವಿಸಿಟ್ ಮಾಡಿ, ನೋಡಿ, ಫೇಸ್ ನೋಡಿದಿರಲ್ಲ, ಇವ್ರನ್ನ ಮೀಟ್ ಆಗಿ ಕೇಳಿ ಎಲ್ಲದನ್ನು. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.